ಅಂತಕ್ಕಂಥ ಹೊಟ್ಟಿ ಉರಿ ಯಾವ ಫ್ರೀಡಂ ಪಾರ್ಕ್ ಕುವೆಂಪು ಅವರ ಪುತ್ಥಳಿ ಮುಂದ್ಗಡೆ ನಾವು ಇವತ್ತು ಬಂದು ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡಲಿಕ್ಕೆ ಕಾರಣ ಏನಂತಂದ್ರೆ ಸಿದ್ದರಾಮಯ್ಯನವರು ಈ ನಾಡು ಕಂಡಂಥ ಒಬ್ಬ ಧೀಮಂತ ನಾಯಕ ಮತ್ತು ಅವರು ವರ್ಚಸ್ವಿ ನಾಯಕರು. ಜೊತೆಗೆ ಎಲ್ಲ ಹಲವಾರು ಧರ್ಮ ಮತ್ತು ಎಲ್ಲ ಹಲವಾರು ಜಾತಿ ಜನಾಂಗದವರ ಪರವಾಗಿರ್ತಕ್ಕಂಥವ್ರು. ಯಾರು ಧ್ವನಿ ಇಲ್ಲೋ ಅಂಥವ್ರಿಗೆ ಏನೈತಲ್ಲ ಶಕ್ತಿಯನ್ನು ಕೊಡುವಂತಕ್ಕಂಥ ಒಬ್ಬ ಧೀಮಂತ ನಾಯಕ ಯಾರಾದ್ರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು. ಭ್ರಷ್ಟಾರಹಿತ ಆಡಳಿತ ಕೊಟ್ಟಂಥವರು, ಆಮೇಲೆ ಶೋಷಿತ ವರ್ಗದವರ ಪರವಾಗಿ ಯಾರ ಜೊತೆನೂ ರಾಜಿ ಆಗಿಲ್ಲ. ಅವರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ಧೀಮಂತ ನಾಯಕ. ಅಂಥ ಒಬ್ಬ ಸಿದ್ದರಾಮಯ್ಯನವ್ರ ಮೇಲೆ ಯಾವ BJP ಮತ್ತು JDS ನಾಯಕರು ಇಲ್ಲಿ ನಮ್ಮ ರಾಜ್ಯದ ರಾಜ್ಯಪಾಲರವರನ್ನು ಮುಂದಿಟ್ಟುಕೊಂಡು ಅವ್ರ ಮೇಲೆ ಆರೋಪವನ್ನು ಹೊರಿಸುವಂಥ ಕೆಲಸವನ್ನು ಮಾಡಿದ್ರಲ್ಲ, ಅದು ಬಹಳ ಖಂಡನೀಯ. ಹೈಕೋರ್ಟ್ ತೀರ್ಪು ಏನೋ ಕೊಡಲಿ, ನಾವು ಅದ್ರ ಬಗ್ಗೆ ಮಾತಾಡಲ್ಲ, ನಾವು ಸ್ವಾಗತ ಮಾಡ್ಕೋತಾ ಇದ್ದೇವೆ. ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ಇವ್ರೇನು ಕೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದ್ರೆ ಈ BJP ಮತ್ತು JDS ಪಕ್ಷದಲ್ಲಿ ಇರ್ತಕ್ಕಂಥ R. ಅಶೋಕ್ ಅವರು ಇರ್ಬೋದು, ನಿರ್ಮಲಾ ಸೀತಾರಾಮನ್ ಅವರು ಇರ್ಬೋದು, HD ಕುಮಾರಸ್ವಾಮಿ ಇರ್ಬೋದು, ಹಲವಾರು ನೂರಾರು ಮಂದಿ ಮೇಲೆ FIR ಆಗಿದೆ. ಅವ್ರು ರಾಜೀನಾಮೆ ಕೊಡಬಹುದಲ್ಲ. ಖಾಲಿ ಅನ್ನೆಸೆಸರಿ ಅವ್ರು ಏನಾಗ್ಬಿಟ್ಟೈತೆ ಅಂದರೆ ಜನರ ಮಧ್ಯೆ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನರು ಯಾರೂ ಮೂರ್ಖರಲ್ಲ, ಜನರಿಗೆ ಗೊತ್ತು ಯಾರು ಸತ್ಯವಂತರು, ಯಾರು ಒಳ್ಳೆಯವರು, ಯಾರು ನಾಟಕ ಮಾಡಕ್ಕಂತಾರೆ ಅಂತಂದು. ಅದಕ್ಕೇನಂತಲ್ಲ, ಸಿದ್ದರಾಮಯ್ಯನವರ ಪರವಾಗಿ ಇಡೀ ರಾಷ್ಟ್ರೀಯ ಹಿಂದ ಸಂಘಟನೆ ಸಂಪೂರ್ಣವಾಗಿ ಈ ರಾಜ್ಯ ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಪರವಾಗಿ ಅವ್ರ ಬೆನ್ನಿಂದ ನಿಂತೈತೆ, ಅವರಿಗೆ ರಕ್ಷಾ ಕವಚವಾಗಿ ಐತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಅಹಿಂದ ನಾಯಕನ ಉಳಿವಿಗಾಗಿ, ಅಹಿಂದ ಜನರ ಜಾಗೃತಿಗಾಗಿ ಸಂವಿಧಾನ ಪೀಠಕ್ಕೆ ಜ್ಞಾಪಕ ಜನಜಾಥಾ ರ್ಯಾಲಿ ಅಂತಕ್ಕಂಥದ್ದು ನಾವು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಈ ಒಂದು ಜಾಥಾ ರ್ಯಾಲಿಯಲ್ಲಿ ರಾಜ್ಯದ ಮೂಲೆ ಪ್ರತಿಯೊಂದು, ಈ ಕಡೆ ಬೀದರ್ಲಿಂದ ಹಿಡ್ಕೊಂಡು ಚಾಮರಾಜನಗರದಿಂದ ಹಿಡ್ಕೊಂಡು ಈ ಕಡೆ ಕಾರವಾರ ಕಚ್ಕೊಂಡು ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ಇದು ಪಕ್ಷಾತೀತವಾಗಿ ಕೂಡ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಐದು ವರ್ಗದವರು ಅಷ್ಟೇ ಅಲ್ಲ, ಎಲ್ಲ ವರ್ಗದ ಜನರು ಕೂಡ ಸಿದ್ದರಾಮಯ್ಯ ಒಳ್ಳೆಯ ಮನುಷ್ಯ ಅಂತ ಒಬ್ಬ ನಾಯಕ ಸಿಗೋದಿಲ್ಲ. ಮತ್ತೊಬ್ಬರ ಕೈಗೆ ಏನಾದರೂ ಸಿಕ್ಬಿಟ್ರೆ ಮುಗಿದು ಹೋಗ್ಬಿಡ್ತು. ರಾಜ್ಯ ಮಂಗ್ಯಾನಕಾಯಿ ಕೊಟ್ಟಂಗೆ ಆಗ್ತೈತೆ. ಮಂಗ್ಯಾನಕಾಯಿ ಮಾಣಿಕ್ ಸಿಕ್ಕರೆ ಏನಾಗ್ತೈತೆ ಪೂಜಾರಿ ಸರ್, ಹಂಗಾಗ್ತೈತೆ. ಅದಕ್ಕೆ ಏನಾಗ್ತೈತೆ ಅಂದರೆ ಸಿದ್ದರಾಮಯ್ಯನವ್ರು ಇರಬೇಕು, ಒಬ್ಬ ಧೀಮಂತ ನಾಯಕ ಅಂತಕ್ಕಂಥ ವಿಚಾರ ಮತ್ತು ಆಶೆಯನ್ನು ಪ್ರತಿಯೊಬ್ಬ ನಾಯಕರು ಇಟ್ಕೊಂಡಾರೆ. ಅದಕ್ಕೆ ಮೊನ್ನೆ GT ದೇವೇಗೌಡರು ಕೂಡ ಹೇಳಿದರು. ಅನೇಕ ಈ ರಾಜ್ಯದಲ್ಲಿರ್ತಕ್ಕಂಥ ಅತ್ಯಂತ ನುರಿತ ಹಿರಿಯ ನ್ಯಾಯವಾದಿಗಳು, ವಕೀಲರು ಕೂಡ ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಸಾಮಾಜಿಕ ಚಿಂತನೆಕಾರರು, ಸಾಹಿತಿಗಳು, BJP ಇರ್ತಕ್ಕಂಥ ಅನೇಕ ನಾಯಕರು, JDSದಲ್ಲಿರ್ತಕ್ಕಂಥ ಅನೇಕ ನಾಯಕರು, ಸಿದ್ದರಾಮಯ್ಯ ಒಬ್ಬ ಒಳ್ಳೆಯ ಮನುಷ್ಯ, ಅವ ಇರಬೇಕು. ಯಾಕಂತಂದ್ರೆ ಇದು ನಮ್ಮದು ದೇಶ, ಪ್ರಜಾಪ್ರಭುತ್ವ ದೇಶ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ನಮ್ಮ ದೇಶ. ಪ್ರಜೆಗಳಿಂದ ಆಯ್ಕೆ ಆದಂಥವ್ರು ಅವರು ಸಿದ್ದರಾಮಯ್ಯನವರು, ಎಲೆಕ್ಟೆಡ್ CM. ಮತ್ತು ಈ ರಾಜ್ಯದ ಜನತೆಗೆ ವಿಶ್ವಾಸ ಇಟ್ಕೊಂಡು ಸರ್ವ ಧರ್ಮೀಯರು ಸಿದ್ದರಾಮಯ್ಯನವ್ರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು 136 ಸೀಟ್ಗಳನ್ನು ಗೆಲ್ಲಿಸಿದ್ದಾರೆ ಈ ರಾಜ್ಯದಲ್ಲಿ. ಎದಕ್ಕೆ ಗೆಲ್ಲಿಸಿದ್ದಾರೆ? ಸಿದ್ದರಾಮಯ್ಯನವರು 5 ವರ್ಷ ಆಡಳಿತ ಮಾಡ್ಬೇಕಂತ ಕೊಟ್ಟಿದ್ದಾರಲ್ಲ. ಇವ್ರು ಜನರ ಆಡಳಿತಕ್ಕೆ ಮಾಡಲಿಕ್ಕೆ ಸಂಪೂರ್ಣವಂತ ಅಧಿಕಾರ ಬರುವಂಥ ವ್ಯವಸ್ಥೆ ಕೊಟ್ಟಿಲ್ಲ ಅಂತಂದ್ರೆ ಅದು ಬೇರೆ. ಸಮ್ಮಿಶ್ರ ಸರ್ಕಾರ ಇಲ್ಲ, ನಿಚ್ಚಳವಾಗಿ ಬಹುಮತನ ತಗೊಂಡು ಬಂದಂಥ ಒಬ್ಬ ನಾಯಕರವ. ಇನ್ನೊಂದು ಮೇಲಾಗಿ ಏನಾಗಿತ್ತು ಇವ್ರಿಗೆ ಹೊಟ್ಟಿ ಉರಿ ಏನಂದ್ರೆ ಸರ್, ಸಿದ್ದರಾಮಯ್ಯನವರು ಒಬ್ಬರು ಹಿಂದುಳಿದ ವರ್ಗದ ನಾಯಕರು, ಅದು ಇವ್ರಿಗೆ ಕಾಡ್ತಾ ಇದೆ. ಸಿದ್ದರಾಮಯ್ಯನವ್ರು ಇನ್ನೊಂದು 10 ಬಜೆಟ್ ಮಾಡ್ತಾರೆ, ಹಿಸ್ಟ್ರಿ ಆಗ್ತೈತಿ. ಇವರು ಇತಿಹಾಸವನ್ನು ಈ ರಾಜ್ಯದೊಳಗೆ ಮತ್ತೆ ಯಾರಿಗೂ ಮುರಿಯೋಕ್ಕಾಗೋದಿಲ್ಲ. ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನು ಹ್ಯಾಟ್ರಿಕ್ ಮುರಿಬೇಕು, ಅವರ ಸಾಧನೆಗೆ ಅಡ್ಡಿಪಡಿಸ್ಬೇಕಂತಕ್ಕಂಥ ಹೊಟ್ಟಿ ಉರಿ ಕೆಲಸ ಮಾಡ್ತಿದೆ ಸರ್. ಇಲ್ಲಿ ಮತ್ತೆ ಬೇರೆ ಏನಿಲ್ಲ. ದೇಶದ ರಾಜಕಾರಣ ಸರಿಯಲ್ಲ. ನಾವೆಲ್ಲರನ್ನೂ ಗೌರವಿಸ್ಬೇಕು. ಜನರು ತೀರ್ಪು ಕೊಡ್ತಾರೆ. ಮುಂದಿನ ದಿನಮಾನದೊಳಗೆ ಇವ್ರು ಯಾರ್ಯಾರು ಏನೇನು ಮಾಡಕ್ಕಂತಾರೆ ಅನ್ನೋದನ್ನು ಜನರು ನೋಡ್ತಾ ಇದ್ದಾರೆ. ಮುಂದಿನ ದಿನಮಾನದೊಳಗೆ ಯಾವ ರೀತಿ ಜನರ ಪಾಠ ಕಲಿಸ್ಬೇಕು ನಿಚ್ಚಳವಾಗಿ ಕಲಿಸ್ತಾರೆ. ಇಡೀ ದೇಶದಲ್ಲಿ BJPಯೇತರ ಸರ್ಕಾರಗಳು ಏನಿದಾವೋ ಆ ಸರ್ಕಾರಗಳನ್ನೆಲ್ಲ ಒಂದೊಂದಾಗಿ ಇವರು ಮುಗಿಸ್ತಾ ಬರ್ತಾ ಇದ್ದಾರೆ. ಅದು ಸೌತ್ ಇಂಡಿಯಾದಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಆ ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ವ್ಯಕ್ತಿ, ಇದೊಂದು ಶಕ್ತಿ. ಸೌತ್ ಇಂಡಿಯಾದಲ್ಲಿ ಇವರೊಬ್ಬರನ್ನ ಟಾರ್ಗೆಟ್ ಮಾಡಿಬಿಟ್ರೆ, ಇವರೊಬ್ಬರನ್ನ ನಾವು ಸರ್ಕಾರದಿಂದ ಕಿತ್ತಾಕ್ಬಿಟ್ರೆ ಇಡೀ ದೇಶದಲ್ಲಿ ನಾವು ಆರಾಮಾಗಿ ಸರ್ಕಾರ ಮಾಡ್ಬೋದು, ನಮ್ಮ ರೀತಿಯಲ್ಲಿ ನಾವು ರಚನೆ ಮಾಡ್ಬೋದು ಸರ್ಕಾರಗಳನ್ನು ಅನ್ನುವಂಥದ್ದು ಇವ್ರದ್ದು ಹಗಲುಗನಸು. ನಾನು ಹೇಳ್ತಾ ಇದ್ದೀನಿ, 5 ವರ್ಗದವರೇ ಇವತ್ತು ಸಿದ್ದರಾಮಯ್ಯನವರು ಒಬ್ಬ ಗಟ್ಟಿ ವ್ಯಕ್ತಿ, ಅವ್ರಿಗೆ ಈ ಪರಿಸ್ಥಿತಿ ತಂದಿಕ್ತಾ ಇದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಜನಸಾಮಾನ್ಯರ ಬದುಕೇನು, ಅವ್ರ ಪಾಡೇನು? ಈಗ ನಾವು ಸುಮ್ಮನೆ ಕೂತ್ಕೊಳ್ಳೋದು ಬೇಡ.
ಇಡೀ ರಾಜ್ಯಾದ್ಯಂತ ನಾವು ಪಕ್ಷಾತೀತವಾಗಿ, ವ್ಯಕ್ತಿತೀತವಾಗಿ, ಜಾತ್ಯತೀತವಾಗಿ ನಾವು ಏನಾಗಬೇಕು, ಜಾಗೃತರಾಗಬೇಕು, ಬೀದಿಗಿಳಿಬೇಕು, ಹೋರಾಟ ಮಾಡಬೇಕು. ಇಲ್ದಿದ್ರೆ ಇಂಥ ಒಬ್ಬ ಮಹಾನಾಯಕನ ನಾವು ಕಳ್ಕೋಬೇಕಾಗ್ತದೆ. ಮತ್ತೆ ಬಡವರ ಪರ, ಶೋಷಿತರ ಪರ ಈ ಥರ ಏನೋ ಕಾರ್ಯಕ್ರಮಗಳು ಕೊಡ್ತಕ್ಕಂಥ ವ್ಯಕ್ತಿ ನಾವು ಪಡೀಲಿಕ್ಕೆ ಆಗಲ್ಲ. ದೇವರಾಜ್ ಅರಸೋರ ನಂತರ ನಾವು ಎಷ್ಟು ವರ್ಷಗಳು ಕಾಯಬೇಕಾಯಿತು? 80ರ ದಶಕದಲ್ಲಿ ಸಿಕ್ಕಂಥದ್ದು ನಮಗೆ ಅವಕಾಶ ಇದು. ತದನಂತರ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯನವರು. ಹಾಗಾಗಿ ನಮ್ಮೆಲ್ಲ ಯುವ ಜನಾಂಗ ಏನಿದೆ, ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀರಾ, ಜಾಗೃತರಾಗಿದ್ದೀರಾ, ತುಂಬ ಸಂತೋಷದ ವಿಚಾರ. ಆದರೆ ನಾವು ಬೀದಿಗಿಳಿಬೇಕು, ನಮ್ಮ ಚಿಂತನೆಗಳು ಕಾರ್ಯರೂಪಕ್ಕೆ ಬರಬೇಕು. ಸಿದ್ದರಾಮಯ್ಯವ್ರಿಗೋಸ್ಕರ ನಾವು ಬೀದಿಗಿಳಿಬೇಕು, ಸಿದ್ದರಾಮಯ್ಯವ್ರನ್ನ ಉಳಿಸ್ಕೊಂಡಿಲ್ಲ ಅಂದರೆ ಅಹಿಂದ ವರ್ಗದ ಅಂತ್ಯ ಇವತ್ತಿಂದಲೇ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಇವಾಗೇನು ರಾಜ್ಯಪಾಲರು ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದಾರೋ, ಈಗ ಮೂಢ ಹಗರಣದಲ್ಲಿ ಏನಿದೆಯೋ ಅದನ್ನು ಸಿದ್ದರಾಮಯ್ಯ ಅವ್ರು ಗೆದ್ದು ಬಂದರೆ ನಮ್ಮ ರಾಜ್ಯಪಾಲರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರಾ? ಫಸ್ಟ್ ಕ್ವಶನ್. ಅವ್ರು ಕೊಟ್ಟು ಹೋಗಬೇಕು. ಯಾಕೆಂದರೆ ಇಲ್ಲ ಅಂದರೆ ನಾವು ಸುಮ್ಮನೆ ಬಿಡಲ್ಲ. ಇವತ್ತೇನು ಹೋರಾಟ ಮಾಡ್ತಿದ್ದೀವೋ ಮುಂದಕ್ಕೆ ಅದಕ್ಕೂ ಚೆನ್ನಾಗೇ ಜೋರಾಗೆ ಮಾಡ್ತೀವಿ ಹೋರಾಟನ. ಮೋದಿ ಹತ್ರ ನಿಂತ್ಕೊಂಡು ಮಾತಾಡೋ ಒಬ್ಬ ನಾಯಕ ಅಂದರೆ ಸಿದ್ದರಾಮಯ್ಯ ಅವರೊಬ್ಬರೇ. ಅವ್ರು ಬಿಟ್ಟರೆ ಇನ್ಯಾರು ಮೋದಿ ಜೊತೆ ಮಾತಾಡೋರು ಇಲ್ಲ. ಸೊ ಅದಕ್ಕೆ ಅವ್ರಿಗೆ ಭಯ, ಸಿದ್ದರಾಮಯ್ಯನ ಕಂಡ್ರೆ ಭಯ ಮೋದಿಯವ್ರಿಗೆ. ಸೊ ಈಸ್ ಟಾರ್ಗೆಟಿಂಗ್ ಹಾಕಿ. ಈಗ ಹೆಣ್ಮಕ್ಳಿಗೆ ಎಷ್ಟು ಅವರು 5 ಪಂಚ ಯೋಜನೆ ಏನು ಮಾಡಿದಾರೋ, ಅವರು ಯಾವುದೇ ಒಂದು 5 ಯೋಜನೆ ಏನಿದೆಯೋ ಅದೆಲ್ಲ ಫುಲ್ಫಿಲ್ ಮಾಡಿದಾರಲ್ಲ. ಎಲ್ಲ ಹೆಣ್ಮಕ್ಳು ಅದರಿಂದ ಸೌಲಭ್ಯ ತಗೋತಿದ್ದಾರೆ. BJP, ಇವ್ರು ಕಾಂಗ್ರೆಸ್, ಇವ್ರ ದಳ ಅಂತ ಏನು ಭೇದ ಭಾವ ಮಾಡಿಲ್ವಲ್ಲ. ಹೆಣ್ಮಕ್ಳು ಅಂದಮೇಲೆ ಎಲ್ಲರಿಗೂ ತಗೋತಿದ್ದಾರೆ. ಎಲ್ಲರೂ ಪ್ರತಿ ತಿಂಗಳ 2,000 ತಗೊತಿದಾರಲ್ವ. ಏನು ತಗೊಂಡಂಗಿಲ್ವಲ್ಲ. ಯಾವ ಸರ್ಕಾರದ ಇದು ಕಾಂಗ್ರೆಸ್ ಅವರೇ ತಗೋತಿದ್ದಾರಾ? ಇಲ್ವಲ್ಲ. BJP ಸರ್ಕಾರನೂ ತಗೋತಿದೆ, ದಳದ ಸರ್ಕಾರದವರು ತಗೋತಿದ್ದಾರೆ. ವಾಟ್ ಎವರ್. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಬೆಂಗಳೂರು ಅಣ್ಣಮ್ಮ ದೇವಿ ಆಶೀರ್ವಾದ ಅವ್ರಿಗೆ ಸದಾ ಇರುತ್ತೆ. ಇದು ಸಂಪೂರ್ಣವಾಗಿ ರಾಜಕೀಯ ಒಳಸಂಚು ಅಂತ ನಾನು ಹೇಳ್ತಾ ಇದ್ದೇನೆ. ಏನು ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಜಗಳಗಳಿದ್ದಾವೆ, BJP ಇರ್ಬೋದು, JDS ಇರ್ಬೋದು, ಇವರು ಒಂದು ಸಂಚನ್ನು ಮಾಡಿಕೊಂಡು ಏನು ಹಿಂದುಳಿದ ವರ್ಗದ ನಾಯಕರಾದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದು ಅವರಿಗೆ ಸಹಿಸೋದಕ್ಕಾಗೋದಿಲ್ಲ. ನಮ್ಮ ಸರ್ಕಾರದಲ್ಲಿ ಏನು 5 ಪಂಚ ಗ್ಯಾರಂಟಿಗಳನ್ನು ಮಹಿಳೆಯರಿಗೆ ಮತ್ತು ಈ ಒಂದು ಯೋಜನೆ ಕೊಟ್ಟಿರೋದ್ರಿಂದ ನಾವು ಎಲ್ಲಿ ಮುಂದಿನ ಚುನಾವಣೆಯಲ್ಲಿ ನಾವು ಯಾವುದು ಸೀಟು ತಗೊಳ್ಳೋದಿಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಅವರು ಬದ್ಧರಾಗಿ ಅವರು ಈ ಥರ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ರಾಜಕೀಯ ಸಂಚು ಅಂತ ನಾನಾದರೂ ಕೂಡ ಹೇಳ್ತಾ, ಏನು ಮಹಿಳಾ ರಾಷ್ಟ್ರೀಯ ಅಹಿಂದ ಒಕ್ಕೂಟದ ಪರವಾಗಿ ಹಾಗೂ ನಮ್ಮ ಏನು ಶಿವಳ್ಳಿ ಮುತ್ತಣ್ಣನವರು ರಾಜ್ಯಾಧ್ಯಕ್ಷರಿದ್ದಾರೆ, ಅವರ ಒಂದು ಸಹಯೋಗದಿಂದ ನಾವು ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಅಂತಲ್ಲ, ಹುಬ್ಬಳ್ಳಿಯಿಂದ ಜಾಥಾವನ್ನು ನಾವು ಶುರು ಮಾಡಿದ್ವಿ 2 ದಿನಗಳಿಂದ. 3ನೇ ತಾರೀಕು ಮತ್ತು ಇವತ್ತು 4ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಾವು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಏನು ನಾವು ಅಹಿಂದ ವರ್ಗದವರು ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಒಂದು ಒಕ್ಕೂಟದ ಪರವಾಗಿ ನಾವು ನಿಮ್ಮ ಹಿಂದೆ ಇದ್ದೇವೆ ಅಂತೇಳಿ ಇವರಿಗೆ ಜಾತ್ಯತೀತ ನಾಯಕರು, ಹಾಗೆ ಏನು ನಮ್ಮ JDS ಮತ್ತು BJP ನಾಯಕರು ನಮ್ಮ ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ನೀವು ಪತ್ರಿಕೆಯಲ್ಲಿ, ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ. ನಾವು ಕೂಡ ಎಲ್ಲ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಮುಸ್ಲಿಮ್ಸು, ಹೀಗೆ ನಾವು ಹೆಣ್ಮಕ್ಳು ಕೂಡ ನಾವು ಹೋರಾಟದಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿ ನಮಗೆ ಅವರ ಬೆಂಬಲಕ್ಕೆ ನಿಂತಿದ್ದೇವೆ. ಅವರ ನೈತಿಕತೆಗೆ ಕುಂದುಂಟಾಗಬಾರ್ದು. ಅವರು ಮಹಾನ್ ನಾಯಕರಾಗಿದ್ದಾರೆ ಹಿಂದುಳಿದ ವರ್ಗದ. ಅವರ ಮನೆಯವರನ್ನು ನಾವು ಕೆಣಕಿದ್ರೆ ನಾವು ಮಹಿಳೆಯರು ಬಿಡ್ತೀವ? ಈ ರಾಜ್ಯದಲ್ಲೇ ದಂಗೆ ಹೇಳ್ತೇವೆ ಅಂತ ಹೇಳ್ತಾ ನಾನು ಕೂಡ ಈ ಹೋರಾಟಕ್ಕೆ ಬಂದು 2 ಮಾತನಾಡೋದಕ್ಕೆ ಅವಕಾಶ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.